ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ರಾಮದೇವಗೌಡ ಚರಣರವರಲ್ಲಿ ಅವಧೂತ ರಾಜಯೋಗಿ ಅವರ ಶರಣರು ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ವಿಶೇಷವಾಗಿ ಯೂಟ್ಯೂಬನ್ನು ಆರಿಸ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಶರಣಾರ್ಥಿಯನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇವತ್ತು ವಿಶೇಷವಾಗಿ ಯುಗಾದಿ ಪಾಡ್ಯ ಅಂದ್ರೆ ಹೊಸ ದಿವಸ, ಹೊಸ ವರ್ಷ, ಪ್ರತಿ ವರ್ಷವನ್ನು ಅರುಷ್ಯ ತರತಕ್ಕಂಥ ಹೊಸ ವರ್ಷದ ನಮ್ಮ ಇಡೀ ಕರ್ನಾಟಕದ ಹಾಗೂ ಭಾರತದ ಸಮಸ್ತ ಬಂಧುಗಳಿಗೆ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಯಾವತ್ತು ನಾವು ಮಾನವರಾಗಿ ಹುಟ್ಟಿದ ನಂತರ ಎಲ್ಲ ಪ್ರಾಣಿಗಳಲ್ಲಿ ವಿಶೇಷ ಬುದ್ಧಿ, ಜ್ಞಾನ, ವೈರಾಗ್ಯ ಮತ್ತು ತಿಳುವಳಿಕೆ ಇರ್ತಕ್ಕಂಥ ಈ ಮಾನವ ಜನ್ಮ ಯಾವತ್ತಿಗೆ ಸುಖನ ಬಯಸ್ತಕ್ಕಂಥವ್ರು. ಪ್ರತಿಯೊಂದು ಜೀವಿಯನ್ನು ಸುಖನ ಬಯಸ್ತೈತಿ. ಅದರಂತೆ ಸುಖದಿಂದ ನಾವು ಹೆಂಗಿರ್ಬೇಕು, ಸುಖ ಎಷ್ಟರ ಮಟ್ಟಿಗೆ ಸತ್ಯ, ಅದರಿಂದ ಕಷ್ಟ ಹಿಂದೆ ನಮ್ಮನ್ನು ಗೊತ್ತಿಲ್ಲಾದಂತೆ ಬರ್ತಕ್ಕಂಥದ್ದು ಕಷ್ಟ ಮತ್ತು ಸುಖ, ಈ ಎರಡನ್ನು ಸಮತೋಲನಾಗಿ ಕಾಪಾಡ್ತಕ್ಕಂಥ ಶಕ್ತಿ ಮನುಷ್ಯರಲ್ಲಿ ಐತಿ. ಈಗ ವಿಶೇಷವಾಗಿ ಈ ಪ್ರತಿ ವರ್ಷ ಪಾಡ್ಯ ದಿವಸದಂದು, ಅಮಾವಾಸ್ಯೆ ಮಧ್ಯಾಹ್ನ ಪಾಡ್ಯ ದಿನದಂದು ಹೊಸ ವರ್ಷ ಅಂದ್ರೆ ಇಡೀ ಗಿಡ ಮರಗಳ ಸಮೇತಿಗೆ ಹೊಸ ಚಿಗುರು ಚಿಗುರ್ತೇವೆ. ಇಂಪಾದ ಧ್ವನಿಯಿಂದ ಕೂಗತಕ್ಕಂಥ ಕೋಗಿಲೆ ಮಾತ್ರ ಮಾವಿನ ಚಿಗುರು ತಂದು ಅದು ಸಂತೋಷ ಪಡ್ತದೆ. ಅದರಂತೆ ನಾವೆಲ್ಲರೂ ಎಲ್ಲ ನಿಸರ್ಗನ ನೋಡಿ, ಪ್ರಕೃತಿನ ನೋಡಿ ನಾವು ಪ್ರತಿಯೊಬ್ಬರು ಹೊಸ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ನಾಡ್ನುಡಿ. ಅದರ ಜೊತೆಗೆ ಬೇವು ಮತ್ತು ಬೆಲ್ಲ ಮತ್ತು ಕಹಿ ಮತ್ತು ಸಿಹಿ ಎರಡನ್ನು ಒಂದಾಗಿ ಸ್ವೀಕಾರ ಮಾಡ್ತಕ್ಕಂಥ, ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ಆ ಮನುಷ್ಯನ ಬುದ್ಧಿ ಆ ಭಗವಂತ ಕೊಟ್ಟಾನ. ಅದರಂತೆ ಇವತ್ತಿನ ದಿವಸ ಎಲ್ಲರೂ ಬೇವು ಕುಡಿದು ಬರೆ ವರ್ಷತನ ಎಲ್ಲರೂ ಸುಖ ದುಃಖನ ಹಂಚಿಕೊಂಡು ಬದುಕ್ತಕ್ಕಂಥದ್ದು. ಅದನ್ನು ಇವೆರಡನ್ನೂ ಮೀರ್ತಕ್ಕಂಥದ್ದು ಒಂದು, ಅದು ಮನುಷ್ಯ ಮಾತ್ರ ಸಾಧ್ಯ. ಸುಖ ಮತ್ತು ದುಃಖ ಎರಡನ್ನೂ ಮೀರಿ ಇರೋ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮನುಷ್ಯನ ಗುಣ ಏನೈತಿ, ಅದ್ರ ಬಗ್ಗೆ ಒಬ್ಬ ಶರಣ ಒಂದು ವಚನ ಹೇಳ್ತಾನೆ. ದುಃಖವೂ ನಿಶ್ಚಯಿಸಲಿಲ್ಲ, ಅದು ಸುಖಕ್ಕೆ ಒಡಲು. ಸುಖವೂ ನಿಶ್ಚಯಿಸಲಿಲ್ಲ, ಅದು ದುಃಖಕ್ಕೆ ಬೀಜ. ನೋಡು, ಸುಖ ದುಃಖ ಎರಡು ಕಾಲನ ವಶ. ನೋಡು, ಬಂಕೇಶ್ವರ ಲಿಂಗದಲ್ಲಿ ಒಬ್ಬರನ್ನು ಕಾಣೆ. ನೋಡು, ನಾವೇನಾರ ಸುಖದಿಂದ ಬೆನ್ನತ್ತೀವಿ, ಅದು ದುಃಖದ ಬೀಜ. ಮತ್ತೆ ದುಃಖ ಬಂತಂತ ಕಷ್ಟಪಡಕತ್ತಿ, ಅದರಿಂದ ಮತ್ತೆ ಸುಖ ಬರ್ತೈತಿ. ಸುಖ ದುಃಖ ಎರಡು ಕಾಲನ ವಶ. ಅಂದ್ರೆ ಎಂದೊಂದು ದಿವಸ ಆ ಕಾಲನ ವಶ ಆಗಿಬಿಡ್ತು ನಾವು ಪ್ರತಿಯೊಂದು ಜೀವಿಗಳು. ಕಷ್ಟ ಸುಖ ಎರಡು ಆಸೆಗಿರ್ತಕ್ಕಂಥ ಏನಂತಿಲ್ಲ, ಅದು ಶರಣರ ಬದುಕು. ಕಷ್ಟಕ ಸುಖಕ್ಕ ಒಳಗಾದ ನಾವು ಕಾಲನ ಚಕ್ರದಾಗ ತಿರ್ತಾ ಇರ್ತವಂತೆ. ಈ ಎರಡನ್ನು ತಟಾದು ಬದುಕ್ತಕ್ಕಂಥ ದಾಸರು, ಶರಣರು, ಸತ್ಪುರುಷರು, ಸಂತರು. ಸುಖ ದುಃಖ ಅದು ಎರಡನ್ನು ಆಚೆಗಿರ್ತಕ್ಕಂಥವ್ರು ಅವರು. ಅದರಂತೆ
ಒಂದು ಸ್ಥಿತಿ ನಾವು ಗಮನಿಸ್ಬೇಕು. ಯಾಕಂದ್ರೆ ಸಂಸಾರದಿಂದ ಸದ್ಗತಿ, ಪ್ರಪಂಚದಿಂದ ಪಾರಮಾರ್ಥ. ಯಾರನ್ನು ಲೌಕಿಕತೆಗೆ ಚೆನ್ನಾಗಿ ಬದುಕ್ತಾರ ಅವ್ರಿಗೆ ಮಾತ್ರ ಸ್ವರ್ಗ ಸಿಗ್ತೈತೆ ಅಂತ, ಅವ್ರಿಗೆ ಮಾತ್ರ ಮುಕ್ತಿ ಸಿಗ್ತೈತೆ ಅಂತ, ಅವರು ಮಾತ್ರ ಈ ಎರಡನ್ನ ಸುಖ ದುಃಖದ ಆಚೆಗೆ ಬದುಕ್ತಾರಂತ. ಅದರಂತೆ ಒಂದು ಊರಲ್ಲಿ ಒಬ್ಬರು ಗುರು ಶಿಷ್ಯರು ಇರ್ತಾರೆ. ಅವ್ರು ಹೆಂಗಿದ್ರು, ಈ ಸುಖ ದುಃಖನ ಎರಡನ್ನು ದಾಟಿ ಹೆಂಗ್ ಜೀವನ ಮಾಡಿದ್ರು. ಅವರು ಮತ್ತೆ ದೇವತೆಗಳಂತೇಳಿ ಎಲ್ಲೇನ ಹೋಗಿ ದೂರ ಇಲ್ಲ, ನಮ್ಮೊಳಗಾಗಿ ಬದುಕಿ ಹೋಗ್ಯಾರ, ನಮಗಾಗಿ ತೋರಿಸಿ ಹೋಗ್ಯಾರ. ಅವರು ಒಂದು ಊರಲ್ಲಿ ಸತಿಪತಿಗಳಿದ್ರು. ಆ ಶಿಷ್ಯನ ಗುರು ಒಂದು ಹಳ್ಳದ ಮಧ್ಯದಲ್ಲಿ ಆ ಕಡೆ ದಂಡಿಗೆ ಗುರುವಿನ ಮಠ ಇತ್ತು, ಆಶ್ರಮ, ಗುರುವಿನ ಆಶ್ರಮ ಇತ್ತು. ದಿವಸ ಶಿಷ್ಯ ಪ್ರಸಾದ ಕೊಟ್ಟು ಬರ್ತದ ಗುರುವಿಗೆ ಹೋಗಿ. ಯಾಕಂತಂದ್ರೆ ಇವ್ರ ಜೀವನ ನೋಡಿ ನಾವು ಕಲ್ಕೋಬೇಕು. ಪ್ರತಿಯೊಬ್ರು ನಾವು ಹೆಂಗ್ ಜೀವನ ಮಾಡೋಕಂಬುದು ಇದ್ರಾಗ ನಾವು ತಿಳ್ಕೊಳ್ಳೋಣ. ಇದು ದಿವಸ ಬುತ್ತಿ ಕೊಟ್ಟು ಬರ್ತದ ಗುರುವಿಗೆ, ಪ್ರಸಾದ ಕೊಟ್ಟು ಬರ್ತದ. ಆನಂತರ ಒಂದು ದಿವಸ ಮಳೆಗಾಲ, ಜಾಸ್ತಿ ಮಳೆ ಆಗೋದ್ರಿಂದ ಆ ಕಡೆ ತುಂಬಿ ಹಳ್ಳ ತುಂಬ ಬಂದಿತ್ತು. ಅದ್ರಾಗ ಶಿಷ್ಯಗೆ ಸ್ವಲ್ಪ ಆರಾಮ ತಪ್ಪಿತ್ತು. ಗುರುವಿಗೆ ಬುತ್ತಿ ಕೊಡಕ್ಕೆ ಹೋಗ್ಬೇಕಾಗಿತ್ತು. ತನ್ನ ಪತ್ನಿಗೆ ಶಿಷ್ಯ ಹೇಳ್ತಾನ, ಆ ಹಳ್ಳದ ಕಡೆಗೆ ಗುರುವಿನ ಆಶ್ರಮ ಐತಿ, ಆ ಗುರುವಿಗೆ ಈ ಬುತ್ತಿ ಕೊಟ್ಟು ಬಾ ಅಂತೇಳಿ ಕಳಿಸ್ತಾನೆ. ಅವಾಗ ಅಂತ ಸತಿ ಅಂತಾರ ಅವಾಗ, ನೋಡ್ರಿ ಈಗ ದಿವಸ ಮಳೆಗಾಲ ಇರ್ತಿದ್ದಿಲ್ಲ, ಹೋಗಿ ಕೊಟ್ಟು ಬರ್ತೈತಿ. ಈಗ ಹಳ್ಳ ತುಂಬ ಬಂದ್ಬಿಡತ್ತೆ, ಮತ್ತೆ ನಾನು ಆ ಕಡೆ ದಂಡಿಗೆ ಹೆಂಗೆ ಹೋಗಲ್ಲ ಅಂತ ಕೇಳ್ತಾಳ. ಅವಾಗ ಅಂತಾನಂತ ಬುತ್ತಿ ತಗೊಂಡು ಹೋಗಿ ಹಳ್ಳದ ದಂಡಿ ನಿಂತ್ಗ ಆ ಗಂಗಮ್ಮಗೆ ಹೇಳು, ನೋಡಮ್ಮ ಗಂಗಮ್ಮ, ನನ್ನ ಗಂಡ ನಾನು ಕೊಟ್ಟಿದ್ನಪ್ಪ ಅಂದ್ರ ದಾರಿ ಬಿಡ್ಬೇಡ, ಇಲ್ಕಪ್ಪ ಅಂದ್ರೆ ದಾರಿ ಬಿಡು ಅಂತಾನ. ಹಂಗಾರ ನೀರು ಸರ್ಕಂತ ಒಳ ಆತತೆ, ನೀ ದಾರಿ ಆತತೆ, ನೀವು ಹೋಗಿ ಕೊಟ್ಟು ಬಂದ್ಬಿಡು ಅಂತ ಅಂತಾಳ. ಅವಾಗ ಸತಿ ಅಂತಾಳಂತ, ಏನ್ರಿ ಮಾತಾಡ್ತೀರಿ ನೀವು, ಎಷ್ಟು ವಿರುದ್ಧ ಮಾತಾಡ್ತೀರಿ. ನಮಗೆ ನೋಡಿದ್ರ ಆಲೇ 3-4 ಮಕ್ಕಳಾಗ್ಯಾವ, ಮತ್ತೆ ನೀನ್ ನೋಡಿದ್ರ ಗಂಗಮ್ಮ ಹೋಗಿ ನೋಡು ನನ್ನ ಗಂಡ ನಾನು ಕುಡಿದ್ನಪ್ಪ ಅಂದ್ರೆ ದಾರಿ ಬಿಡ್ಬೇಡ, ಇಲ್ಕಪ್ಪ ಅಂದ್ರೆ ದಾರಿ ಬಿಡು ಅಂತ ಅಂದ್ರೆ ನೀನು ಹೆಂಗ ನೀನು ಉತ್ಸವ ಹೇಳ್ದಂಗೆ ಹೇಳ್ತಿಲ್ಲ ಅಂತ ಅಂದಾಗ, ನನ್ನ ಮಾತಂದ ಕೇಳು ಪತಿ ಅಂತ ನಾವಾಗ ಸತಿಗೆ, ನನ್ನ ಮಾತಂದ ಕೇಳು, ಹೋಗಿ ಅಲ್ಲೇ ಗಂಗಮ್ಮನ ಹಳ್ಳದ ದಂಡಿಗೆ ನಿಂತಗ ಈ ಮಾತನ್ನು ದಾರಿ ಬಿಟ್ರೆ ಹೋಗಿಲ್ಕರು ಒಳ್ಳೆ ಬಾ ಅಂತ ಹೇಳ್ತಾನೆ. ಅವಾಗ ನಂದೇನು ಗಂಟೆ ಇದ್ಬಿಟ್ಟು ಗುರು ಶಿಷ್ಯರ ಮಾತು ಹೆಂಗೈತೆ ಅನ್ನೋ ಕಸಿ ಓದ್ತಾಳ, ಬುತ್ತಿ ತಗೊಂಡು ಓದ್ತಾಳ, ಹೋಗಿ ಹಳ್ಳದ ದಂಡಿ ನಿಂದಿರ್ತಾಳ. ನೋಡಮ್ಮ ಗಂಗಮ್ಮ, ನನ್ನ ಗಂಡ ನಾನು ಕುಡಿದ್ನಪ್ಪ ಅಂದ್ರ ದಾರಿ ಬಿಡ್ಬೇಡ, ಇಲ್ಲಕಪ್ಪ ಅಂದ್ರೆ ದಾರಿ ಬಿಡು ಅಂತ ಅಂದಂತ. ದಾರಿ ಒಳಗೆ ಬಿಡ್ತಂತ, ಹಿಂಗ ಕಡಿ ಗೋಡೆ ಆದಂಗ ಅಂತ ನಡ್ಬರ್ದು ದಾರಿ ಆಗಿಬಿಡ್ತಂತ. ಹೋಗ್ಬಿಟ್ಲ ಕಡೆ ತಟಾಗ್ಬಿಟ್ಲ, ಮತ್ತೆ ಹಿಂದ್ ಕೂಡಿ ಬಿಡ್ತಾಳ. ಮತ್ತೆ ಅಲ್ಲಿ ಗುರುವಿನ ಮಠಕ್ಕೆ ಹೋದ್ಲು, ಗುರುವಿಗೆ ಬುತ್ತಿ ಕೊಟ್ಲು. ಗುರು ಆನ್ ಮಾಡಿ ನಿಂತಿದ್ದಾಳ, ಊಟ ಮಾಡ್ದ, ಆನ್ ಮಾಡಿದ್ರೆ ಊಟ ಮಾಡ್ದ, ಮತ್ತೆ ತಾಟ ಎಲ್ಲ ತೊಳೆದು ಕಟ್ಟಿ ಕೊಟ್ಟ, ತಗೊಂಡು ಹೋಗಮ್ಮಂತ. ಅವಾಗ ಗುರುವಿಗೆ ಆ ಶಿಷ್ಯನ ಪತ್ನಿ ಹೇಳಿದ್ಲು, ನೋಡಮ್ಮ ಈಗ ಹೋಗ್ಬಿಡ ಅಂದಾಗ ಅಪ್ಪನವ್ರ ಹಳ್ಳ ತುಂಬದೈತಿ, ಮಳೆ ವಜ್ಜೆ ಆಗೈತಿ, ಮಳೆ ರಾತ್ರಿ ಬೆಳತನ ಮಳೆ ಆಗೈತಿ, ಈಗ ನಾನು ಹೆಂಗ್ ತಟ್ಟೋದು ಹೋಗಲ್ಲ ಅಂತ ಅಂದ್ಲು. ಅವಾಗ ನೋಡಮ್ಮ ಹಳ್ಳದ ದಂಡಿಗೆ ನಿಂತ್ಕೊಂಡು ನಾನೊಂದು ಮಾತು ಹೇಳ್ತೀನಿ, ಗಂಗಮ್ಮ ದಾರಿ ಬಿಡ್ತಾಳ, ಅವಾಗ ಹೋಗಿ ಬಿಡಂತಿ ಅಂತ ಅಂತಾನ. ಹೇಳಪ್ಪ ಅಂತಾಳ. ಹಳ್ಳದ ದಂಡಿಗೆ ಹೋಗಿ ನಿಂತ್ಕೊಂಡು ಕಸಿ, ನೋಡಮ್ಮ ಗಂಗಮ್ಮ, ನಾ ಕೊಟ್ಟು ಬುತ್ತಿ ನಾನು ಗುರು ಊಟ ಮಾಡಿದ್ರ ದಾರಿ ಬಿಡ್ಬೇಡ, ಎಲ್ಲಿಕಪ್ಪ ಅಂದ್ರೆ ದಾರಿ ಬಿಡು ಅಂತ ನಮ್ಮ ಬಿಡ್ತಾಳ ಅಂತ ಅಂದಂತ. ಗಂಡ ನೋಡಿದ್ರ ಹಂಗಂದ, ನನ್ನ ಎದುರಿಗೆ ಊಟ ಮಾಡ್ಯಾನ ಗುರು, ಮತ್ತೆ ಹಿಂಗಂತಾನ, ಏನಿವ್ರು ಸುದ್ದಿ ತಿಳಿಯೋದಲ್ಲ ಅಂತಂದಾಗ, ನನಗೇನಾಯ್ತು ಬಿಡು, ಆ ಕಡೆ ತಟ ದಾರಿ ಆದ್ರ ಆತ ಹಂಗಸೆ ಬಂದ್ರು, ತಾಟ್ ತಗೊಂಬಂದ್ರು, ಆಳದ ದಂಡಿ ನಿಂತ್ಕೊಂಡ್ರು. ನೋಡಮ್ಮ ಗಂಗಮ್ಮ, ನನ್ನ ಗುರು ನಾ ಬುತ್ತಿ ಕೊಟ್ಟದ್ದು ಊಟ ಮಾಡಿದ್ರ ದಾರಿ ಬಿಡ್ಬೇಡ, ಇಲ್ಕಪ್ಪ ಅಂದ್ರೆ ದಾರಿ ಬಿಡು ಅಂದಾಗ ಆ ಕಡೆ ಒಳಗೆ ಬಿಡ್ತು ಮತ್ತೆ ನೀರು.
ಮತ್ತೆ ಹೋಗ್ಬಿಟ್ಲ ಕಡೆ ತಟಾದ್ ಬಿಟ್ಲು ಮತ್ತೆ ಇದ್ದಂಗೆ ಕೂಡಿ ಅರೆಕತ್ತಾಳ. ಅವಾಗ ಏನ್ ಮಾಡಿದ್ಲು, ಹೋಗಿ ಗುರು ಶಿಷ್ಯರು ನಿಮ್ಗೆ ಏನು ಆಟ ಗೊತ್ತಾಗೋದು, ನಮ್ಗೆ ಇನ್ನ ಅರ್ಥ ಹೇಳ್ಕೊಡ್ಬೇಕು, ಏನ ನಿಂದು ಕರೆಯವ ಏನ ಆತ್ಮ ಕರೆಯವ ಏನ ನಂದು ತಪ್ಪೈತಿ ಇದ್ರಾಗ, ಏನಿದೆ ಹಿಂಗೆ ಯಾಕೆ ಆಗಕತ್ತೈತಿ ಅಂತ ಅಂದಾಗ ಅವಾಗ ಶಿಷ್ಯ ನಗ್ತಾನಂತ. ಯಾಕಂತಂದ್ರೆ ಆ ಗುರು ಶಿಷ್ಯರ ಸಂಬಂಧ ಅವ್ರಿಬ್ಬರಿಗೆ ಗೊತ್ತಿರ್ತೈತಿ ವಿಶೇಷವಾಗಿ. ಅದ್ರ ಅನುಭವ ಏನಂಬುದು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಬಗಲಾಗ ಯಾರೇ ಇರಲ್ಲ ಅವರು ಎಷ್ಟೋ ಮಂದಿ ದೀಕ್ಷಾ ತಗೊಂತಾರ ಜಗತ್ತಿನೊಳಗ. ಆ ಹೆಣ್ಮಗಳು ಪ್ರತಿ ಬಗಲಾಗ 4-5 ಮಕ್ಕಳು ನಡೆದಾಳ. ಗಂಡನ ಬುದ್ಧಿ ಹೆಂಗೈತಿ, ಗಂಡನ ಗುರು ಸೇರಿ ಹೆಂಗ್ ಮಾಡ್ತಾನ, ಮತ್ತೆ ಅವ್ರಿಗೆ ಆ ಗಂಗಮ್ಮ ದಾರಿ ಬಿಡ್ಬೇಕಾರ ಅದ್ರದ್ದು ಏನು ಕಸರತ್ತ ಎಷ್ಟು ವಿಶೇಷ ಅಂದ್ರ ಮತ್ತೆ ಅಂತ ಗೊತ್ತಾಗೋದು. ಅಂದ್ರೆ ಅಷ್ಟು ಸುಲಭ ಅಲ್ಲ. ಮೇಲತ್ತು ಇದ್ರ ಅನುಭವನ ಬೇರೆ ಐತಿನ. ಈ ಕತೆ ಮುಗಿದ ಮೇಲೆ ನಾನು ಇದ್ರ ಅರ್ಥ ಇನ್ನ ನಿಮ್ಮೆಲ್ಲ ತಿಳಿಯಂಗ ಬರ್ತೈತೆ ಅದು. ಯಾಕಂತಂದ್ರ ಅದು ಗುರು ಶಿಷ್ಯರ ಸಂಬಂಧ ಇವರ ಶಿಷ್ಯ ಈತ ಗುರು ಈತ ಅಂತ ಜನರಿಗೆ ಗೊತ್ತಾದ್ರ ಆತ ಗುರು ಅಲ್ಲ, ಈ ಶಿಷ್ಯ ಅಲ್ಲ ಅಂತ ಆ ಜಗತ್ತು ಪ್ರಕೃತಿ ಹೇಳ್ತೈತೆ, ಭಗವಂತ ಹೇಳ್ತಾನೆ ಅದರಂತೆ. ಯಾಕಂತಂದ್ರ ಅವ್ರದ್ದು ಒಬ್ರಿಗೆ ಒಬ್ರು ಕಾಣಂಗಿಲ್ಲ, ಭಕ್ತಿ ಮಾಡ್ತಾರ, ಸದ್ಭಕ್ತಿ ಯಾರೇನು ಕಾಣಂಗಿಲ್ಲ. ಅದಕ್ಕಂತೇಳಿ ಸದ್ವಿಚಾರ ಸದ್ಭಕ್ತಿ ತೀರ್ಥಲ್ಲಿ ತುಂಬ ಓದ್ಕೊಂಡು ನಕ್ಕಂಬಿಟ್ಲು, ನನಗೇನು ತಿಳಿಸ್ಕೊಡ್ಬೇಕಂತ ಅಂದಾಗ ಆಳ ಸರಿದಿತ್ತು. ಗುರು ಬಂದ ಮನೆಗೆ, ನೋಡಪ್ಪ ಮತ್ತೆ ಹಿಂಗೆ ಮಕ್ಕಂಬಿಟ್ಟಾಳ, ಮತ್ತೆ ಏನು ಹೇಳಿಸ್ಕೊಡ್ತೀನಿ ನಿನ್ನ ಮಗಳಿಗೆ ಅಂತ ಅಂದ ಶಿಷ್ಯ ಅಂದ. ಅವಾಗ ನೋಡಮ್ಮ ಅರ್ಥ ಹೇಳ್ಬೇಕಾ ನಿನಗೆ, ಇದ್ರ ಅರ್ಥ ಗೊತ್ತಾಗಬೇಕತ್ತಪ್ಪ ಅಂದ್ರೆ ನಿನ್ನ ಸಂಬಂಧಿಕರು ನಿಮ್ಮ ಮಂದಿ ಬಾಳಿಗೆ ಎಷ್ಟು ಮಂದಿ ಐತಿ ಅಷ್ಟು ಮಂದಿನೆಲ್ಲ ಕರೆದು ಬಿಡು. ಅಡ್ಡಿ ಮಾಡ್ದಾರ ಅಕ್ಕ ತಂಗಿಯರ ಬೀಗರಾಗಿರ್ಬೋದು, ತವ್ರ ಮನೆ ಬೀಗರಾಗಿರ್ಬೋದು, ಇನ್ನು ತಮ್ಮ ಎಲ್ಲೆಲ್ಲಿ ಪರಿಚಯ ಐತಾರ ಆ ಮಂದಿ ಎಲ್ಲೆಲ್ಲಿ ಬಳಗೈತೆ ಆ ಮಂದಿನೆಲ್ಲ ಅದನ್ನ ಆನ್ಮ ಕರೆದ ಕರೆದು ಒಂದ್ ದಿವಸ ಪ್ರಸ್ತಾವ ಮಾಡಿಸಿದ್ರು. ಅವಾಸ ಮಂದಿಗೆ ಪ್ರಸ್ತಾವ ಮಾಡಿಸಿ ಸಾಲ ಕುಂದಿಸಿ ನೀಟಾಗಿ ಸಾಲ ಕುಂದಿರಿಸಿ ಎದುರು ಬಿದ್ರು ಊಟಕ್ಕೆ ಕುಂತ್ಕೊಂಡ್ರು, ಪ್ರಸಾದ ಮಾಡಕ್ ಕುಂತ್ಕೊಂಡ್ರು. ಈ ಹೆಣ್ಮಳಿಗೆ ಗುರು ಶಿಷ್ಯರ ಕಲಿಸಿ ಏನ್ ಮಾಡಿದ್ರು, ಒಂದು ತುಂಬಿದ ಕಡಾಯ ಸ್ವಲ್ಪ ಅಗಲಾದ್ರೆ ಚಲ್ತೈತಿ ಅಷ್ಟು ತುಂಬ ಕಡಾಯದಾಗ ಎಣ್ಣೆ ಹಾಕಿ ಆಣ್ಮತಿ ಮೇಲೆ ಓಡಿಸಿದ್ರು. ಓದಿಸಿ ಈ ಕಡೆ ತಟಾಯ್ಕಂತ ಹೋಗ್ಬೇಕಲ್ಲ, ಹೋಗಮ್ಮ ಆ ಕಡೆ ಅಲ್ಲಿ ಎಲ್ಲಿ ತನ ಕುಂತಾರ ಊಟಕ್ಕೆ ಅಲ್ಲಿ ತಾನ ಹೋಗು, ಅಲ್ಲಿ ತಾನ ಹೋಗಿ ಮತ್ತೆ ಒಳ್ಳೆ ಬಾ, ಮತ್ತೆ ಒಳ್ಳೆ ಬರಾಗ ಹೋಗಾಗ ಒಂದನಿ ಎಣ್ಣೆ ಚೆಲ್ಲಬಾರ್ದು. ಎಣ್ಣೆ ಚೆಲ್ಲಿದ್ರೆ ನಿನಗೆ ಅರ್ಥ ಗೊತ್ತಾಗಲ್ಲ. ನಾವು ನಿಮ್ಗೆ ಅರ್ಥ ಬೇಕಂದ್ರ ನೀನು ಒಳ್ಳೆ ಹೆಂಗ್ ತಟ ಇದಿ, ನಿನ್ ಗಂಡನ ಮಾತು ಕೇಳಿ, ನೀನು ನಾನ್ ಮಾತು ಕೇಳಿ ನೀ ಹೆಂಗ್ ಒಳ್ಳೆ ತಟ ಇದ್ದಿ, ನನ್ನ ಮಾತು ಕೇಳಿ ಅಂಬದ ಅರ್ಥ ಗೊತ್ತಾಗ್ತೈತೆ. ಅಂದ್ರೆ ಒಂದೇನಿ ಚೆಲ್ಲಬಾರ್ದು, ಎಣ್ಣೆ ಚೆಲ್ಲಬಾರ್ದು. ಅದ್ರಂಗೆ ಹೋಗಿ ಲಾಸ್ಟ್ ತನ ಎಲ್ಲಿ ತನ ಊಟಕ್ಕೆ ಕುಂತಾರೆ ಅಲ್ಲಿ ತನ ಹೋಗಿ ವಾಪಸ್ ಬಾ ಅಂತ ಹೇಳಿದ ಗುರು ಶಿಷ್ಯರು ಹೇಳಿದ್ರು. ಅವಾಗ ಒತ್ಕೊಂಡು ಹೊಂಟ್ಲು, ಓದಲು ಹೋಗಿ ಲಾಸ್ಟಿಗೆ ಹೋಗಿ ಒಳ್ಳೆ ಬಂದ್ರು. ಆ ಗೋರ್ಕ ಒಳ್ಳೆ ಬಂದು ಅಲ್ಲಿ ಇಳಿಸಿದ್ಲು. ನೋಡಮ್ಮ ನೀನೆಂತ ಕಡಾಯ ಒತ್ಕೊಂಡು ಹೋಗಿ ಅಂದ್ರ ಲಾಸ್ಟಿಗೆ ಕೊನೆಗೆ ಆ ಕಡೆ ದಂಡಿಗೆ ಯಾರು ಕುಂತ, ಈ ಕಡೆ ಮಗ್ಳು ಯಾರು ಕುಂತಾರ ಊಟಕ್ಕೆ, ಈ ಕಡೆ ಮಗ್ಳು ಯಾರು ಕುಂತಾರ ಊಟಕ್ಕೆ ನೋಡಿದೇನ ಅಂತಂದ್ರು. ಅವಾಗ ಅಂದ್ಲಂತ ಅಮ್ಮನ, ಅಲ್ಲಪ್ಪ ನನಗೇನು ಹೇಳಿರಿ ನೀವು, ಅದಿತನ ಹೋಗು ಒಳ್ಳೆ ಬಾ, ಒಂದನಿ ಎಣ್ಣೆ ಚೆಲ್ಲಬಾರ್ದು, ಚೆಲ್ಲಿದ್ರೆ ನಿನ್ಗೆ ಅರ್ಥ ಗೊತ್ತಾಗಲ್ಲ ಅಂತ ಹೇಳಿದ್ರಿ. ಮತ್ತೆ ನಾನು ಎಲ್ಲೇ ನೋಡಕ್ ಹೋಗಲ್ಲ ಅವ್ರನ್ನ, ನಾನೇನು ಹೋಗಿನಿ ಅವ್ರ ಮುಂದೆ ಹೋಗಿ ಬಂದೀನಿ ಅಂದ್ರೆ ಅವ್ರು ಯಾರ ಏನ ಆ ಕಡೆ ಊಟಕ್ಕೆ ಕುಂತದ್ ಕರೆಯವು, ಈ ಕಡೆ ಊಟಕ್ಕೆ ಕುಂತದ್ ಕರೆಯವು, ಅವ್ರು ನಮ್ಮ ಮಂದಿ ಸರಿ, ಅವ್ರನ್ನ ನಾನು ನೋಡಿಲ್ಲ ಅಂತ ಅಂದ್ಲು. ನೋಡಮ್ಮ ಅವ್ರ ಮುಂದೆ ಹೋಗಿದಿ, ಅವ್ರನ್ನ ನೋಡಿಲ್ಲ, ಇಷ್ಟ ಇರೋದು ಇದ್ರಾಗ. ಅದರಂತೆ ನಿನ್ನ ಗಂಡ ನಿನ್ನ ಬಗಲಾಗದೇನೆ, ಎಷ್ಟು ವರ್ಷ 10, 15, 20 ವರ್ಷ ನಿನ್ನ ಬಗಲಾಗದೇನೆ. ನೀನ್ ಹೆಂಗ ಬಗಲಾಗ ಊಟಕ್ಕೆ ಕುಂತಾರ ಅವ್ರನ್ನ ನೋಡಿಲ್ಲ ನೋಡು, ಅವ್ರ ತಕ್ಕ ಹೋಗಿ ಬಂದಿಲ್ಲ. ಅದರಂತೆ ನಿನ್ ಕೂದ ಎಷ್ಟು ಸಂಸಾರ ಮಾಡಿದ್ರನ್ನ ನಿನ್ ಗಂಡ ನಿನ್ ಕಡೆ ಮನಸ್ಸಿಲ್ಲ. ಯಾಕಂತಂದ್ರ ಇದು ಸಂಸಾರ ಅಂಬೋದು ಜಂಜಾಟ ಬಲ ಐತಿದು, ಇದನ್ನ ಹಚ್ಚಿದ್ರೆ ನಾವು ಮುಟ್ಟದಾಗಲ್ಲ, ಭಗವಂತನ ಸ್ಥಾನ ನಮಗೆ ಸಿಗಂಗಿಲ್ಲ. ಅದರಂತೆ ನಮ್ಮ ತೊಡರಾಗ್ತೈತಿ ಸಂಸಾರ ಅಂಬದಕ್ಕೆ ಬಹಳ ಜಂಜಾಟ ಐತಿ ಅನ್ಕಸಿ ಆತ ನೋಡಿದ್ರು ನೋಡ್ಲಾರ್ದಂಗ ಜನ, ನಿನ್ ಕೊಟ್ಟಿದ್ರು ಇರ್ಲಾರ್ದಂಗ ಜನ. ಅದಕ್ಕೆ ಆತ ಏನ್ ಮಾಡ್ಯಾನ, ಬಯಸಿರಲು
ಬ್ರಹ್ಮಚಾರಿ. ನೀನು ಹೆಂಗ ಹೋಗಿ ಬಂದಿ ನೋಡಿ, ಎಷ್ಟು ಮಂದಿ ನಿಮ್ಮ ಸಂಬಂಧಿಕರು ಎಲ್ಲರೂ ಪರಿಚಯ ಇದ್ದಾರೆ ನಿಮಗೆ, ನೀನು ನೋಡಿಲ್ಲ ಅವ್ರನ್ನ, ಅವ್ರ ಮುಂದೆ ಹೋಗಿ ಬಂದಿ. ಅದರಂತೆ ಹೆಂಡ್ರು ಮಕ್ಕಳು ಹೊಲ ಮನೆ ಸಂಪತ್ತು ಏನೈತಿ, ನಾವು ಹೇಳೋದಕ್ಕಷ್ಟು ಇದು ನಂದಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರ ಅವರಿಗೆ ಸಂಸಾರ ಅಂತ ಸಾಗರ ಏನೈತಲ್ಲ ಇದು ದಾರಿ ಬಿಡ್ತೈತೆ ಅಂತ. ಎಲ್ಲಿಗೆ? ಮುಕ್ತಿ ಮಾರ್ಗಕ್ಕೆ ಹೋಗಕ. ಹಳೆ ಹರಿದೋಕಂತ ನದಿ ಅಲ್ಲ, ಆ ಹೊಳಿ ತುಂಬ ಇರ್ತಕ್ಕಂಥ ಹೊಳಿ ಯಾರಾದ್ರ ಮುಗ್ತಾರೆ, ಎಲ್ಲರೂ ಈಸು ಬಂದ್ರೆ ಮಾತ್ರ ತಟೈತಾರೆ. ಯಾರನ್ನು ಒಕ್ಕೇಸಿ ಅಜ್ಞಾನದಿಂದ ಹಿಂದಕ್ಕೆ ಎಲ್ಲರೂ ಹೊಳೆ ತಟದ ಗಂಗಮ್ಮ ದಾರಿ ಬಿಡಂತಂದ್ರೆ ಬಿಡಕಾತೇನೆ, ಸಾಧ್ಯನೇ ಇಲ್ಲ. ಅದಕ್ಕೆ ಹೋಲಿಕೆ ಕೊಡ್ತಾರೆ ಅದನ್ನು. ಕರೆಂದ್ರ ನದಿ ಅಲ್ಲ, ಯಾರಿಗೆ ದಾರಿ ಬಿಡಂಗಿಲ್ಲ ಅದು ನೀರು. ಸಂಸಾರದ ಸಾಗರ ಏನೈತಲ್ಲ ಇದು ಹೊಳಿ. ಅದಕ್ಕೆ ನಾವು ಸಂಸಾರದಾಗ ಹತ್ಲಾರ್ದಂಗೆ ಇದ್ನಪ್ಪ ಅಂತಂದ್ರೆ, ಸಂಸಾರ ಮುಟ್ಲಾರ್ದಂಗೆ ಅಂತಂದ್ರೆ ಮನಸ್ಸಿನಿಂದ ವ್ಯವಹಾರ ಇದು ಒಂದು. ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ನಾನು ವ್ಯವಹಾರ ಮಾಡ್ಕೊಂತ ಇದ್ರೂ ಇಲ್ದಂಗೆ ಇರ್ತಕ್ಕಂಥದ್ದು, ಬಳಸ್ರ ಬ್ರಹ್ಮಚಾರಿ ಇರ್ತಕ್ಕಂಥದ್ದು ಏನೈತೆ ಸಂಸಾರ ಎಂಬ ಹೊಳಿ ಸಾಗರ ನಮಗೆ ದಾರಿ ಬಿಡ್ತೈತೆ. ಇದರ ಅರ್ಥ ಶಿಷ್ಯ ಪಾರಾದ. ಮತ್ತೆ ಗುರು ಉಂಡು ಉಪವಾಸ. ಶಿಷ್ಯ ಬಾಯಿಸಿರೋನು ಬ್ರಹ್ಮಚಾರಿ, ಗುರು ಉಂಡನು ಉಪಾಸಿ. ಯಾಕಂದ್ರೆ ತಂದು ಕೊಟ್ಟಾಳ, ಏನು ಕೊಟ್ಟಾಳ ಒಟ್ಟ ಊಟ ಮಾಡ್ಯ. ನಾನು ಶಿವ 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 ಶಿವನ ಧ್ಯಾನ ಮಾಡ್ಕೊಂತ ಶಿವನ ಧ್ಯಾನದಾಗ ಊಟ ಮಾಡಿದ. ಅದಕ್ಕೆ ಸಂಸಾರ ಸಾಗರದಾಗ ಅವರನ್ನ ಸೇರಿಬಿಟ್ರಂತ. ಕರೆದ್ರ ಮೇಲೆ ಹಾಕಿದ್ರೆ ಎಲ್ಲರೂ ಮುಳುಗಿ ಹೋಗ್ತಾರೆ, ಅದಲ್ಲ. ನಾವು ಈಗಿನ ಕಾಲದಾಗ ವಿಜ್ಞಾನಕ್ಕೂ ಸರಿ ಆಗ್ಬೇಕು ಇದು ಮಾತು. ಎಲ್ಲರೂ ಯಾರನ್ನು ಚೆಕ್ ಮಾಡಿ ಸಂಸಾರ ಎಂಬ ಸಾಗರದೊಳಗ ಪಾರ ಆಗತ್ತಪ್ಪ ಅಂದ್ರೆ ನಾವು ಮಾಡೇನು ಮಾಡ್ಲಾರ್ದಂಗೆ ಇರ್ತಕ್ಕಂಥದ್ದು. ಅದರಂತೆ ವಿಶೇಷವಾಗಿ ನಾವೇನು ಮಾಡ್ಬೇಕೀಗ, ಎಲ್ಲರೂ ಪ್ರತಿಯೊಬ್ಬರು ವರ್ಷ ಉಗಾದಿ ಹೊಸ ವರ್ಷ ಬರ್ತೈತಿ, ಅದು ಹೋಗ್ತೈತಿ. ಯಾರ್ಯಾರ ಕಾಲದ ಚಕ್ರದ ಸಿಗಿ ಬೀಳ್ತಾರ ಅವರು ನರಕಕ್ಕೆ ತಂದ್ರಿಗೇಡಾತಾರ. ಯಾರು ತಮ್ಮನ ತಾವರಿತು ವಿಶೇಷವಾಗಿ ಬಂದ ದಾರಿಯನ್ನು ಹಿಡಿದು ಗುರುವಿನ ಮಾರ್ಗದಿಂದ ನಡೆದು ಭಗವಂತನ ಸೇವೆ ಮುಟ್ತಾರಂತ. ಆದ್ದರಿಂದ ನೀವೆಲ್ಲರೂ ಏನೇ 6 ಶಾಸ್ತ್ರ 18 ಪುರಾಣದಲ್ಲಿ ಇರ್ತಕ್ಕಂಥ ಸಾರ ಏನೈತಿ, ಸಂಸಾರಂಭ ಸಾಗರದಾಗ ತೇಲಿ ಹೋಗೋ ಸಲುವಾಗಿ ಅವರಿಗೆ ಹೊರತಾಗಿ ನಾವು ಅದರಿಂದ ಮುಳುಗಕ್ಕಂತೇನು ಮಾಡಿಲ್ಲ. ಅವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಷ್ಟ. ವಿಶೇಷವಾಗಿ ಎಷ್ಟೋ ಮಂದಿ ಹೇಳ್ತಿರ್ತಾರೆ ಸಾಗರ ಸಮುದ್ರ ಇದ್ದಂಗೆ ಅರ್ತಿರ್ತಾವ, ಹೊಳೆ ಇರ್ತಿರ್ತಾವ, ಅದೇ ಪೂಜೆ ಮಾಡಿಬಿಟ್ಟು ಗಂಗಮ್ಮ ಬಿಡ್ತಾವ ಅಂತೇನಲ್ಲ. ಸಂಸಾರ ಅಂತಕ್ಕಂಥ ಸಾಗರ ಏನೈತೆ ಇದೇ ಗಂಗೆ ಸ್ಥಳ, ಇದೇ ಗಂಗಾ ನದಿ. ಇದ್ರಾಗ ನಾವು ಪಾರಾದ್ನಪ್ಪ ಅಂತಂದ್ರೆ ಯಮುನಾ ನದಿಯಕ್ಕೆ ಬಿಡಂಗಲ್ಲ ನಾವು. ಯಮುನಾ ನದಿ ಅಂದ್ರೆ ಕಷ್ಟ ಅನುಭವಿಸೋದು. ಆ ಕಷ್ಟದಿಂದ ಬುದ್ಧಿ ಬರ್ತಕ್ಕಂಥದ್ದು ಜ್ಞಾನ ತಿಳುವಳಿಕೆ ಸತ್ಸಂಗ ಏನೈತಿಲ್ಲ ಅದು ಸರಸ್ವತಿ. ಅದು ಆದ್ದರಿಂದ ಲೌಕಿಕ ಎಂಬ ಪಾರಮಾರ್ಥದಲ್ಲಿ, ಲೌಕಿಕ ಎಂಬ ಸಂಸಾರ ಎಂಬ ಸಾಗರದಲ್ಲಿ ಆ ಭಗವಂತನ ಸತ್ಸಂಗ ಮತ್ತು ಒಳ್ಳೆಯವ್ರ ಸಂಘ ಮಾಡಿ ಶರಣರ ಆದಿಯನ್ನು ಹಿಡಿದು ಅವ್ರ ವೇದ ಮಾತನ್ನು ಮೆಲ್ಕಾಕುತ್ತಾ ಸಂಸಾರದಲ್ಲಿ ನಾವು ತೇಲಿ ಮುಕ್ತಿ ಪಡೆಯೋಣ ಅಂತ ಹೇಳ್ತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.